ಹಾಲಿವುಡ್, ಬಾಲಿವುಡ್, ಖಾಲಿವುಡ್, ಮಾಲಿವುಡ್, ಸ್ಯಾಂಡಲ್ವುಡ್ನ ಸಿನಿ ಜಗತ್ತಿನ ಸಿನಿಯಾನ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಂದಿನಿ ಸಾಗರ. ಬಿಗ್ ಬಾಸ್ ಕನ್ನಡ ಸೀಸನ್ 10ರ ಸ್ಪರ್ಧಿ ತುಕಾಲಿ ಸಂತು ಯಾರಿಗ್ ಗೊತ್ತಿಲ್ಲ ಹೇಳಿ. ಬಿಗ್ ಬಾಸ್ ಮನೆಯೊಳಗಿದ್ದಾಗ ಬೀನ್ ಬ್ಯಾಗ್ ಗಾಸಿಪ್ಸ್ ಮೇಕಿಂಗ್ ನಿಂದ ಸುದ್ದಿಯಲ್ಲಿದ್ರು. ಬಿಗ್ ಬಾಸ್ ಮನೆಯಿಂದ ಹೊರ ಬಂದ ಮೇಲೆ ಹೊಸ ಕಾರ್ ತಗೊಂಡು ಸುದ್ದಿಯಲ್ಲಿದ್ರು. ತುಕಾಲಿ ಸಂತು ಖರೀದಿಸಿದ್ದು ಹೊಸ ಕಿಯಾ ಕಾರು. ತುಕಾಲಿ ಸಂತೋಷ್ ಹಾಗೂ ಅವರ ಪತ್ನಿ ಇಬ್ಬರು ರಿಯಾಲಿಟಿ ಶೋಗಳಲ್ಲಿ ಭಾಗವಹಿಸಿ ಜನಪ್ರಿಯತೆ ಗಿಟ್ಟಿಸಿಕೊಂಡಿದ್ದಾರೆ. ಇತ್ತೀಚೆಗೆ ಮುಕ್ತಾಯಗೊಂಡ ಬಿಗ್ ಬಾಸ್ ಕನ್ನಡ ಸೀಸನ್ 10ರಲ್ಲಿ ಭಾಗವಹಿಸಿದ್ರು. 5ನೇ ರನ್ನರ್ ಅಪ್ ಆಗಿ ಹೊರ ಬಂದಿದ್ರು. ಬಿಗ್ ಬಾಸ್ ರಿಯಾಲಿಟಿ ಶೋಗೆ ಹೋದ್ಮೇಲೆ ಅವರ ಜನಪ್ರಿಯತೆ ಮತ್ತಷ್ಟು ಹೆಚ್ಚಾಗಿತ್ತು. ಇದೇ ಖುಷಿಯಲ್ಲಿ ಕಾರನ್ನ ಖರೀದಿ ಮಾಡಿದ್ರು. 2 ವಾರಗಳ ಹಿಂದಷ್ಟೇ ಮಡದಿಯೊಂದಿಗೆ ತೆರಳಿ ಹೊಸ ಕಾರನ್ನ ಮನೆಗೆ ತಂದು ಸಂಭ್ರಮಿಸಿದ್ರು. ಆ ಸಂಭ್ರಮ ಮುಗಿಯೋದ್ರ ಒಳಗೆ ಯಾರ ದೃಷ್ಟಿನೋ ಏನೋ ಕಾರು ಅಪಘಾತಕ್ಕೀಡಾಗಿದೆ. ತುಮಕೂರು ಜಿಲ್ಲೆಯ ಕುಣಿಗಲ್ ತಾಲೂಕಿನ ಹೊನ್ನೇನಹಳ್ಳಿ ಬಳಿ ತುಕಾಲಿ ಸಂತೋಷ್ ಕಾರು ಹಾಗೂ ಆಟೋ ರಿಕ್ಷಾ ನಡುವೆ ಅಪಘಾತ ಸಂಭವಿಸಿದೆ. ತುಕಾಲಿ ಸಂತೋಷ್ ಕುಣಿಗಲ್ ಮಾರ್ಗವಾಗಿ ಹೊಳೆನರಸೀಪುರದ ಕಡೆಗೆ ಹೊರಟಿದ್ರು. ಈ ವೇಳೆ ಆಟೋ ರಿಕ್ಷಾ ಬಲಗಡೆಯಿಂದ ಬಂದು ತುಕಾಲಿ ಸಂತೋಷ್ ಕಾರಿಗೆ ಡಿಕ್ಕಿ ಹೊಡೆದಿದ್ದು ಆಟೋ ಚಾಲಕ ಜಗದೀಶ್ ಎಂದು ವರದಿಯಾಗಿದೆ. ತುಕಾಲಿ ಸಂತೋಷ್ ಕಾರಿಗೆ ಆಟೋ ರಿಕ್ಷಾ ಗುದ್ದಿದ ಪರಿಣಾಮ 2 ವಾಹನಗಳು ಜಖಂ ಆಗಿವೆ. ಈ ವೇಳೆ ಆಟೋ ರಿಕ್ಷಾ ಚಾಲಕ ಜಗದೀಶ್ ಕಾರಿನ ಬಲಗಡೆ ಬಂದು ಡಿಕ್ಕಿ ಹೊಡೆದ ಪರಿಣಾಮ ಆಟೋ ಚಾಲಕ ಜಗದೀಶ್ ಗಂಭೀರ ಗಾಯಗೊಂಡಿದ್ರು. ಕೂಡಲೇ ಅವರನ್ನ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಆದರೆ ಚಿಕಿತ್ಸೆ ಫಲಿಸದೆ ಇಂದು ಬೆಳಗ್ಗೆ ಆಟೋ ಚಾಲಕ ಮೃತಪಟ್ಟಿದ್ದಾರೆ. ಆಟೋ ಚಾಲಕ ಜಗದೀಶ್ ಅಪಘಾತದ ವೇಳೆ ಮದ್ಯ ಸೇವನೆ ಮಾಡಿದ್ರು ಎಂಬ ಆರೋಪ ಕೂಡ ಕೇಳಿ ಬಂದಿದೆ. ಸದ್ಯ ತುಕಾಲಿ ಸಂತೋಷ್ ಕಾರು ಅಪಘಾತ ಪ್ರಕರಣವನ್ನ ಕುಣಿಗಲ್ ಪೊಲೀಸರು ದಾಖಲಿಸಿಕೊಂಡಿದ್ದು ತನಿಖೆಯನ್ನ ಮುಂದುವರೆಸಿದ್ದಾರೆ. ಹೀಗಾಗಿ ಬಿಗ್ ಬಾಸ್ ಕನ್ನಡ 10ರ ಸ್ಪರ್ಧಿ ತುಕಾಲಿ ಸಂತೋಷ್ಗೆ ಸಂಕಷ್ಟ ಎದುರಾಗುವ ಸಾಧ್ಯತೆ ಇದೆ. ತುಕಾಲಿ ಸಂತೋಷ್ ಕಾರು ಹಾಗೂ ಆಟೋ ರಿಕ್ಷಾ ಅಪಘಾತದಲ್ಲಿ ಗಾಯಗೊಂಡಿದ್ದ ಜಗದೀಶ್ಗೆ 40 ವರ್ಷ ವಯಸ್ಸಾಗಿತ್ತು. ಆಟೋ ಓಡಿಸಿಕೊಂಡು ಜೀವನ ಸಾಗಿಸುತ್ತಿದ್ದ ಜಗದೀಶ್ ಇಂದು ಮುಂಜಾನೆ ಮೃತಪಟ್ಟಿದ್ದು ಕುಟುಂಬ ಕೂಡ ಸಂಕಷ್ಟಕ್ಕೆ ಸಿಲುಕಿದೆ. ಮನೆ ಮನೆಗೂ ಬೆಳಕನ್ನ ನೀಡುವ ಕೆಲಸದಲ್ಲಿ ತೊಡಗಿರುವ ವಿದ್ಯುತ್ ಪ್ರಸರಣ ಇಲಾಖೆಯ ಲೈನ್ ಮ್ಯಾನ್ಗಳ ಬದುಕನ್ನೇ ಆಧರಿಸಿ ಮಾಡಿರುವಂತಹ ಸಿನಿಮಾ ಲೈನ್ ಮ್ಯಾನ್ ಬಿಡುಗಡೆಗೆ ರೆಡಿಯಾಗಿದೆ. ಈಗಾಗಲೇ ಮೋಷನ್ ಪೋಸ್ಟರ್ ರಿಲೀಸ್ ಮಾಡಿ ಭಾರಿ ನಿರೀಕ್ಷೆಯನ್ನ ಹುಟ್ಟಿಸಿದೆ. ಈ ಹಿಂದೆ ರನ್ ಆಂಟೋನಿ, ಟಕ್ಕರ್ ಚಿತ್ರಗಳನ್ನ ನಿರ್ದೇಶಿಸಿದ್ದ ರಘು ಶಾಸ್ತ್ರಿ ಲಾಕ್ಡೌನ್ ಸಮಯದಲ್ಲಿ ಕಥೆಯನ್ನ ರಚಿಸಿ ಅದಕ್ಕೊಂದು ಚಿತ್ರರೂಪವನ್ನ ಕೊಟ್ಟಿದ್ದಾರೆ. ಆ ಚಿತ್ರದ ಹೆಸರು ಲೈನ್ ಮ್ಯಾನ್. ಈಗಾಗಲೇ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಪ್ರದರ್ಶನಗೊಂಡು ಮೆಚ್ಚುಗೆಗೆ ಪಾತ್ರವಾಗಿರುವ ಲೈನ್ ಮ್ಯಾನ್ ಸಿನಿಮಾ ಇದೇ ಮಾರ್ಚ್ 22ರಂದು ತೆರೆಗೆ ಬರಲಿದೆ. ಬಿಸಿಲು, ಮಳೆ, ಚಳಿ ಅನ್ನದೇ ಕೆಲಸ ಮಾಡುವ ಲೈನ್ ಮ್ಯಾನ್ಗಳ ಜೀವನ ಸುಲಭ ಅಲ್ಲ. ಎಷ್ಟೋ ಜನ ವಿದ್ಯುತ್ ಕಂಬದ ಮೇಲೆಯೇ ಸಾವು ಕಂಡಿದ್ದಾರೆ. ಇನ್ನೆಷ್ಟೋ ಜನ ವಿದ್ಯುತ್ ಕಂಬದ ಮೇಲೆ ಬದುಕನ್ನ ಕಂಡುಕೊಂಡಿದ್ದಾರೆ. ಆಧುನಿಕತೆಯ ಭರಾಟೆಯಲ್ಲಿ ಕಣ್ಮರೆಯಾಗ್ತಾ ಇರುವ ದೇಸಿ ಸಂಸ್ಕೃತಿ, ಹಳ್ಳಿಗಾಡಿನ ನೈಜ ಸೊಗಡನ್ನ ಅನಾವರಣಗೊಳಿಸುವ ಪ್ರಯತ್ನ ಈ ಸಿನಿಮಾದಲ್ಲಾಗಿದೆ. ಅಜ್ಜಿ ಕತೆ, ಸೋಬಾನೆ ಪದ, ಗ್ರಾಮೀಣ ಆಟ ಎಲ್ಲವನ್ನ ಈ ಚಿತ್ರದ ಮೂಲಕ ಇನ್ನೊಮ್ಮೆ ಇಲ್ಲಿ ನೋಡಬಹುದಾಗಿದೆ. ತೆಲುಗಿನಲ್ಲಿ ಜನಪ್ರಿಯರಾಗಿರುವ ತ್ರಿಗುಣ್ ಲೈನ್ಮನ್ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಕಾಜಲ್ ಕುಂದರ್ ನಾಯಕಿ, ಉಳಿದಂತೆ ಬಿ ಜಯಶ್ರೀ, ಮೈಕೋ ನಾಗರಾಜ್, ಹರಿಣಿ, ಅಂಜಲಿ, ಅಪೂರ್ವಶ್ರೀ ಸೇರಿದಂತೆ ಹಲವರ ತಾರಾಗಣವಿದೆ. ಯತೀಶ್ ವೆಂಕಟೇಶ್, ಗಣೇಶ್ ಪಾಪಣ್ಣ, ಶ್ರೀನಿವಾಸ್ ಬಿಂಡಿಗನವಿಲೆ ಹಾಗೂ ವಿಜಯ್ ಅಪರೂಪ್ ಅವರು ಕೂಡ ಈ ಚಿತ್ರವನ್ನ ನಿರ್ಮಾಣ ಮಾಡಿದ್ದಾರೆ. 3 ಹಾಡುಗಳಿರುವ ಈ ಚಿತ್ರಕ್ಕೆ ಮಣಿಕಾಂತ್ ಕದ್ರಿ ಸಂಗೀತವನ್ನ ನೀಡಿದ್ದಾರೆ. ಶಾಂತಿ ಸಾಗರ್ ಛಾಯಾಗ್ರಹಣವಿರುವ ಈ ಚಿತ್ರ ಕನ್ನಡ ಹಾಗೂ ತೆಲುಗು ಸೇರಿ 2 ಭಾಷೆಯಲ್ಲಿ ತಯಾರಾಗಿದ್ದು ಲೈನ್ ಮ್ಯಾನ್ ಸಿನಿಮಾ ಇದೇ ಮಾರ್ಚ್ 22ನೇ ತಾರೀಕು ರಾಜ್ಯಾದ್ಯಂತ ತೆರೆಗೆ ಬರ್ತಿದೆ. ಮಲೆನಾಡಿನ ಕಥಾಹಂದರದ ಶಾಕಾಹಾರಿ ಸಿನಿಮಾ ಇತ್ತೀಚೆಗಷ್ಟೇ 25 ದಿನಗಳನ್ನ ಪೂರೈಸಿದ ಸಂತಸವನ್ನ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿತ್ತು. ವಿಮರ್ಶಕರ ಮೆಚ್ಚುಗೆ ಪಡೆದುಕೊಂಡು ಉತ್ತಮ ಪ್ರದರ್ಶನ ಕಾಣ್ತಾ ಇದ್ದ ಈ ಸಿನಿಮಾವನ್ನ ಮಲಯಾಳಂ ಸಿನಿಮಾಕ್ಕಾಗಿ ಬಲಿ ಕೊಡಲಾಗಿದೆ. ಇದನ್ನ ಪ್ರಶ್ನಿಸಿದ್ದಕ್ಕೆ ಮಲ್ಟಿಪ್ಲೆಕ್ಸ್ನವರು ಚಿತ್ರತಂಡಕ್ಕೆ ಆ ಮೂಲಕ ಇಡೀ ಕನ್ನಡ ಚಿತ್ರರಂಗಕ್ಕೆ ಅಪಮಾನ ಮಾಡಿದ್ದಾರೆ ಎಂದು ಸಿನಿಮಾದ ನಿರ್ಮಾಪಕ ಹಾಗೂ ನಿರ್ದೇಶಕ ಆರೋಪ ಮಾಡಿದ್ದಾರೆ. ಮಲೆನಾಡಿನ ಪರಿಸರದ ಕಥಾಹಂದರ ಹೊಂದಿರುವ ಶಾಕಾಹಾರಿ ಸಿನಿಮಾ 25 ದಿನಗಳನ್ನ ದಾಟಿ ಮುಂದಕ್ಕೆ ಹೋಗ್ತಾ ಇರೋದು ಸಾಮಾನ್ಯ ಸಂಗತಿ ಏನಲ್ಲ. ಘಟಾನುಘಟಿಗಳ ಸಿನಿಮಾ ನಡುವೆ ಪ್ರೇಕ್ಷಕರ ಪ್ರೀತಿ ಗಳಿಸಿದ ಶಾಕಾಹಾರಿ ಸಿನಿಮಾ ಗೆದ್ದಿರೋದು ನಿರ್ಮಾಪಕ ರಾಜೇಶ್ ಕೀಳಂಬಿ ಹಾಗೂ ನಿರ್ದೇಶಕ ಸಂದೀಪ್ ಸುಂಕದ್ ಅವರಿಗೆ ಖುಷಿ ತಂದಿದೆ. ಅಭಿನಯಾಸುರ ರಂಗಾಯಣ ರಘು ಅವರ ಅದ್ಭುತ ನಟನೆ, ಗೋಪಾಲ್ ಕೃಷ್ಣ ದೇಶಪಾಂಡೆ ಅವರ ಸವಾಲಿನ ಪ್ರತಿಭೆ ಮೇಳೈಸಿದ ಶಾಕಾಹಾರಿ ಕತೆ ಹೇಳುವಾಗ ಪ್ರತಿ ಕ್ಷಣದಲ್ಲೂ ಪ್ರೇಕ್ಷಕರ ಕಣ್ ತಪ್ಪಿಸುತ್ತೆ. ಯಾರು ಸಹ ಮುಂದೆ ಕತೆ ಏನಾಗುತ್ತೆ ಅಂತ ಹೇಳೋಕೆ ಸಾಧ್ಯನೇ ಇಲ್ಲ. ಅದೇ ಈ ಸಿನಿಮಾದ ಪ್ಲಸ್ ಪಾಯಿಂಟ್.
25 ದಿನಗಳನ್ನ ಪೂರೈಸಿರುವ ಶಾಕಾಹಾರಿ ಸಿನಿಮಾದ ನಿರ್ಮಾಪಕ ನಿರ್ದೇಶಕ ಲೈವ್ ಬಂದು ಸಿನಿಪೋಲಿಸ್ ಮಲ್ಟಿಪ್ಲೆಕ್ಸ್ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಮಲಯಾಳಂ ಸಿನಿಮಾಕ್ಕಾಗಿ ನಮ್ಮ ಸಿನಿಮಾ ಕೊಂದಿದ್ದಾರೆ ಎಂದಿದ್ದಾರೆ. ಇದಕ್ಕೆ ಕಾರಣ ಏನು ಅಂದ್ರೆ ಸಿನಿಮಾ ಲುಲು ಮಾಲ್ನ ಸಿನಿಪೋಲಿಸ್ ನಲ್ಲಿ 4ನೇ ವಾರ ಪ್ರದರ್ಶನ ಕಾಣ್ತಾ ಇತ್ತು. ಆದ್ರೆ ಮಂಗಳವಾರ ಅಚಾನಕ್ ಆಗಿ ಶಾಕಾಹಾರಿ ಸಿನಿಮಾದ ಶೋಗಳನ್ನ ರದ್ದು ಮಾಡಲಾಗಿದೆ. ಶಾಕಾಹಾರಿ ಸಿನಿಮಾದ ಬದಲಿಗೆ ಅದಾಗಲೇ 4 ಶೋ ನೀಡಲಾಗಿದ್ದ ಮಲಯಾಳಂ ಸಿನಿಮಾವೊಂದನ್ನ ಪ್ರದರ್ಶಿಸಲಾಗಿದೆ. ಈ ಕುರಿತು ಲುಲು ಮಾಲ್ನ ಸಿನಿಪೋಲಿಸ್ ಮುಖ್ಯಸ್ಥ ಕಾರ್ತಿಕ್ನ ಈ ಬಗ್ಗೆ ಪ್ರಶ್ನೆ ಮಾಡಿದ್ದಾರೆ. ಅದಕ್ಕೆ ಕಾರ್ತಿಕ್ ಇಲ್ಲ, ತಾಂತ್ರಿಕ ಸಮಸ್ಯೆ ಆಗಿರಬಹುದು ಎಂಬ ಹಾರಿಕೆ ಉತ್ತರವನ್ನ ಕೊಟ್ಟಿದ್ದಾರೆ. ಮತ್ತೆ ಶೋ ಕೊಡಬಹುದು ಅಂತ ನಿರ್ದೇಶಕರು ನಿರ್ಮಾಪಕರು ಕಾದಿದ್ದಾರೆ. ಆದ್ರೆ ಶೋ ಕೊಟ್ಟಿಲ್ಲ. ಇದು ನಿರ್ಮಾಪಕ ಹಾಗೂ ನಿರ್ದೇಶಕರ ಕೆಂಗಣ್ಣಿಗೆ ಗುರಿಯಾಗಿದೆ. ಹಿರಿಯ ವಿತರಕರಾದಂತಹ ಜಯಣ್ಣ ಅವರು ಕರೆ ಮಾಡಿ ಮಾಲ್ನ ಮುಖ್ಯಸ್ಥರನ್ನ ವಿಚಾರಿಸಿದಾಗ ಮತ್ತದೇ ಉತ್ತರವನ್ನ ನೀಡಿ, ನೀವು ಶೋ ಉಳಿಸಿಕೊಳ್ಳಲು ಅಡ್ಡದಾರಿಯಲ್ಲಿ ಟಿಕೆಟ್ ಖರೀದಿ ಮಾಡಿದ್ದೀರಿ, ಅಸ್ಲಿಗೆ ನಿಮ್ಮ ಶೋಗೆ ಜನವೇ ಇರಲಿಲ್ಲ ಅಂತ ಆರೋಪ ಮಾಡಿದ್ದಾರೆ. ಹಾಗಾಗಿ ಕನ್ನಡ ಸಿನಿಮಾವನ್ನ ಕೊಲ್ಲುವ ಉದ್ದೇಶದಿಂದಲೇ ಈ ಸುಳ್ಳು ಆರೋಪವನ್ನ ಅವರು ಮಾಡಿದ್ದಾರೆ ಅಂತ ಲೈವ್ ನಲ್ಲಿ ಹೇಳಿದ್ದಾರೆ ನಿರ್ಮಾಪಕ ರಾಜೇಶ್ ಕೀಳಂಬೆ. ನಮ್ಮ ಸಿನಿಮಾಕ್ಕೆ ಪೆಟ್ಟು ಕೊಡಲೆಂದೇ ಹೀಗೆ ಮಾಡಲಾಗಿದೆ, ದಯವಿಟ್ಟು ಪ್ರೇಕ್ಷಕರು ನಮ್ಮ ಜೊತೆಗೆ ನಿಲ್ಲಿ ಎಂದು ಮನವಿ ಮಾಡಿದ್ದಾರೆ ನಿರ್ದೇಶಕ ಸಂದೀಪ್ ಸುಂಕತ್. ಮಿಸ್ಟರ್ ಪರ್ಫೆಕ್ಷನಿಸ್ಟ್ ಆಮಿರ್ ಖಾನ್ ಅವರ ವಯಸ್ಸು ಎಷ್ಟು ಗೊತ್ತಾ? ವಿಶ್ವದಾದ್ಯಂತ ಹಿಂದಿ ಸಿನಿಮಾವನ್ನ ಎತ್ತರಕ್ಕೇರಿಸಿದ ಆಮಿರ್ ಖಾನ್ ಅವರು ಇತ್ತೀಚೆಗೆ ತಮ್ಮ 59ನೇ ಹುಟ್ಟುಹಬ್ಬವನ್ನ ಲಾಪತಾ ಲೇಡೀಸ್ ಸಿನಿಮಾ ತಂಡದ ಜೊತೆಗೆ ಆಚರಿಸಿಕೊಂಡ್ರು. ಅವರ ಪತ್ನಿ ಕಿರಣ್ ರಾವ್ ಅವರೇ ನಿರ್ದೇಶನ ಮಾಡಿರೋ ಸಿನಿಮಾ ಇದು. ಈಗ ಇವರಿಬ್ಬರು ಪರಸ್ಪರ ಒಪ್ಪಂದದ ಮೇಲೆ ದೂರವಿದ್ದಾರೆ. ಆದ್ರೆ ಆಮಿರ್ ಖಾನ್ಗೆ ಪತ್ನಿ ಕಿರಣ್ ರಾವ್ ಮೇಲಿನ ವಿಶ್ವಾಸ ಕಡಿಮೆ ಆಗಿಲ್ಲ. ಇವರು ಕೇಕ್ ಕಟ್ ಮಾಡೋ ಸಂದರ್ಭದಲ್ಲಿ ಕಿರಣ್ ರಾವ್ ಸಹ ಇದ್ರು. ಜೊತೆಗೆ ಲಾಪತಾ ಲೇಡೀಸ್ ಸಿನಿಮಾ ಕಲಾವಿದರಾದ ಸ್ಪರ್ಶ ಶ್ರೀವತ್ಸವ, ನಿತಾಂಶಿ ಗೋಯಲ್, ಪ್ರತಿಭಾ ರಾಂತ ಸಹ ಇದ್ರು. ಈ ಸಂದರ್ಭದಲ್ಲಿ ಮಾಧ್ಯಮದವರ ಜೊತೆ ಭಾವನಾತ್ಮಕವಾಗಿ ಮಾತನಾಡಿದ ಆಮಿರ್ ಖಾನ್, ಲಾಪತಾ ಲೇಡೀಸ್ ಸಿನಿಮಾ ಈಗಾಗಲೇ ಯಶಸ್ವಿಯಾಗಿ ಪ್ರದರ್ಶನ ಕಾಣ್ತಾ ಇದೆ, ಇದು ಗೆಲ್ಬೇಕು ಅಂದ್ರು. ನೀವು ನನಗೆ ಏನಾದ್ರೂ ಬರ್ತ್ಡೇ ಗಿಫ್ಟ್ ಕೊಡ್ಬೇಕು ಅನ್ಸಿದ್ರೆ ಲಾಪತಾ ಲೇಡೀಸ್ ಸಿನಿಮಾದ ಒಂದು ಟಿಕೆಟ್ ಖರೀದಿ ಮಾಡಿ ಅಂದ್ರು. ಇಂತಹ ಅದ್ಭುತ ಸಿನಿಮಾ ಮಾಡಿದ ಕಿರಣ್ ರಾವ್ಗೆ ಅಭಿನಂದನೆ ಅಂತಾನು ಹೇಳಿದ್ರು. ಕೇಕ್ ಕಟ್ ಮಾಡಿದ ನಂತರ ಮೊದಲು ಕೊಟ್ಟಿದ್ದೆ ಕಿರಣ್ ರಾವ್ ಅವರಿಗೆ. ಅಂದಹಾಗೆ ಆಮಿರ್ ಖಾನ್ ಅವರ ಹೊಸ ಸಿನಿಮಾ ಸಿತಾರೆ ಜಮೀನ್ ಪರ್ ಶೂಟಿಂಗ್ ನಲ್ಲಿ ಬ್ಯುಸಿಯಾಗಿದ್ದಾರೆ. ಈ ಸಿನಿಮಾ ಇದೇ ವರ್ಷ ಡಿಸೆಂಬರ್ ನಲ್ಲಿ ರಿಲೀಸ್ ಆಗೋ ಸಾಧ್ಯತೆ ಇದೆ. ಈ ಸಿನಿಮಾ ತಂಡದ ಜೊತೆಗೂ ಸಹ ಆಮಿರ್ ಖಾನ್ ಬರ್ತ್ಡೇ ಸೆಲೆಬ್ರೇಟ್ ಮಾಡಿದ್ರು. ಯಶ್ ಆಕ್ಟ್ ಮಾಡ್ತಾ ಇರೋ ಟಾಕ್ಸಿಕ್ ಸಿನಿಮಾ ಪ್ರೀ ಪ್ರೊಡಕ್ಷನ್ ಕೆಲಸ ಭರ್ಜರಿಯಾಗಿ ನಡೀತಾ ಇದೆ. KGF ಸರಣಿ ನಂತರ ಬರ್ತಾ ಇರೋ ಈ ಸಿನಿಮಾ ಮೇಲೆ ಎಲ್ಲರೂ ಕಣ್ಣಿಟ್ಟಿದ್ದಾರೆ. ಪ್ಯಾನ್ ಇಂಡಿಯಾ ಸ್ಟಾರ್ ಯಶ್ ಅವರ KGF ಸಿನಿಮಾ ಹಿಟ್ ಆದ ನಂತರ ಅದಕ್ಕೆ ಸರಿ ಸಮಾನವಾದ ಮತ್ತೊಂದು ಹಿಟ್ ಕೊಡಬೇಕು ಅನ್ನೋದು ಯಶ್ ಅವರ ಗುರಿ. ಟಾಕ್ಸಿಕ್ ಸಿನಿಮಾ ಮೂಲಕ ಅದನ್ನ ಸಾಧಿಸಬೇಕಾಗಿದೆ. ಈ ಸಿನಿಮಾಕ್ಕೆ ಸಂಬಂಧಪಟ್ಟ ಹೊಸ ವಿಷಯ ಏನಂದ್ರೆ, ಟಾಕ್ಸಿಕ್ ಸಿನಿಮಾ ನಿರ್ದೇಶಕಿ ಗೀತು ಮೋಹನ್ ದಾಸ್ ಅವರ ಜೊತೆ ಯಶ್ ಅವರು ಚರ್ಚಿಸುತ್ತಾ ನಡೆದುಕೊಂಡು ಹೋಗ್ತಾ ಇರೋ ಫೋಟೋ ಒಂದು ಎಲ್ಲಾ ಕಡೆ ವೈರಲ್ ಆಗ್ತಾ ಇದೆ. ಈ ಸಿನಿಮಾ ರಿಲೀಸ್ ಡೇಟ್ ಸದ್ಯಕ್ಕೇನು ಇಲ್ಲ. ಮುಂದಿನ ವರ್ಷ 2025ರ ಏಪ್ರಿಲ್ ತಿಂಗಳಲ್ಲಿ ರಿಲೀಸ್ ಆಗುತ್ತೆ. ಸಂಯುಕ್ತ ಮೆನನ್ ಸಹ ಮುಖ್ಯ ಪಾತ್ರದಲ್ಲಿದ್ದಾರೆ. ಈ ಸಿನಿಮಾಕ್ಕೆ ಸಂಗೀತ ಕೊಡ್ತಿರೋದು ಲಂಡನ್ ಮೂಲದ ಜೆರಿಮ್ ಸ್ಟಾಕ್. ಟೀಸರ್ಗೆ ಇವರೇ ಮ್ಯೂಸಿಕ್ ಕೊಟ್ಟಿದ್ದು. ಸಿನಿಮಾಕ್ಕೂ ಇವರದೇ ಸಂಗೀತ ಸಂಯೋಜನೆ ಇರುತ್ತೆ ಅಂತ ಹೇಳಲಾಗ್ತಿದೆ. ಸಾನಿಯಾ ಸರ್ದಾರಿಯಾ ಕಾಸ್ಟ್ಯೂಮ್ಸ್ ಡಿಸೈನ್ ಮಾಡ್ತಿದ್ದಾರೆ. ನಿರ್ದೇಶಕಿ ಗೀತು ಅವರು ಪತಿ ಮೋಹನ್ ದಾಸ್ ಅವರ ಛಾಯಾಗ್ರಹಣ ಇರುತ್ತೆ. ಒಟ್ನಲ್ಲಿ ಟಾಕ್ಸಿಕ್ ಸಿನಿಮಾ ಬಗ್ಗೆ ಏನೇ ಸಣ್ಣ ವಿಷಯ ಇದ್ರೂ ಸುದ್ದಿ ಆಗತ್ತೆ ಅನ್ನೋದಕ್ಕೆ ಈ ಫೋಟೋ ಸಾಕ್ಷಿ ನೋಡಿ. ಸಿರ್ಫ್ ಏಕ್ ಬಂದಾ ಕಾಫಿ ಹೇ ಚಿತ್ರದ ನಿರ್ಮಾಪಕರು ಬಯ್ಯಾಜಿ ಈಗ ಮತ್ತೊಂದು ರೋಚಕ ಚಿತ್ರದ ನಿರ್ಮಾಣದಲ್ಲಿ ತೊಡಗಿದ್ದಾರೆ. ಬಯ್ಯಾಜಿ ಪಾತ್ರ ಮಾಡ್ತಾ ಇರೋ ದೇಸಿ ಸೂಪರ್ ಸ್ಟಾರ್ ಮನೋಜ್ ಬಾಜ್ಪೇಯಿ ಅವರ ಫಸ್ಟ್ ಲುಕ್ ಈಗ ರಿಲೀಸ್ ಆಗಿದೆ. ಕೆಂಡದಂತಹ ಕಣ್ಣುಗಳನ್ನ ತೋರಿಸ್ತಾ ಉಗ್ರ ಮುಖಭಾವ ಹೊಂದಿರುವ ಮನೋಜ್ ಬಾಜ್ಪೇಯಿ ಅವರ ಈ ಫಸ್ಟ್ ಲುಕ್ ಇಡೀ ಸಿನಿಮಾ ಯಾವ ರೀತಿ ಇರಬಹುದು ಅನ್ನೋ ಒಂದು ಝಲಕ್ ಕೊಡುತ್ತೆ. ಈ ಸಿನಿಮಾವನ್ನ ಅಪೂರ್ವ ಸಿಂಗ್ ಕರ್ಕಿ ನಿರ್ದೇಶನ ಮಾಡಿದ್ದು, ದೀಪಕ್ ಇಂಗ್ರಾನಿ ಅವರ ಕತೆ ಈ ಸಿನಿಮಾಕ್ಕಿದೆ. ಮನೋಜ್ ಬಾಜ್ಪೇಯಿ ಭಾನುಶಾಲಿ ಸ್ಟುಡಿಯೋಸ್ ಲಿಮಿಟೆಡ್ ಮತ್ತು SSO ಪ್ರೊಡಕ್ಷನ್ಸ್ ಹಾಗೂ ಔರೇಗಾ ಸ್ಟುಡಿಯೋಸ್ ಸಹಯೋಗದಲ್ಲಿ ಬಯ್ಯಾಜಿ ಸಿನಿಮಾವನ್ನ ಪ್ರಸ್ತುತಪಡಿಸಿದ್ದು, ವಿನೋದ್ ಭಾನುಶಾಲಿ, ಕಮಲೇಶ್ ಭಾನುಶಾಲಿ, ಸಮೀಕ್ಷಾ ಓಸ್ವಾಲ್, ಶೆಲ್ ಓಸ್ವಾಲ್, ಶಬಾನಾ ರಜಾ ಬಾಜ್ಪೇಯಿ ಮತ್ತು ವಿಕ್ರಮ್ ಖಾಕರ್ ನಿರ್ಮಿಸ್ತಾ ಇದ್ದಾರೆ. ನಟ ಮನೋಜ್ ಬಾಜ್ಪೇಯಿ ಅವರು ಈ ಸಿನಿಮಾ ಬಗ್ಗೆ ಉತ್ಸಾಹದಿಂದ ಇದ್ದಾರೆ. ನಾನು ಬಯ್ಯಾಜಿ ಜಗತ್ತಿಗೆ ಕಾಲಿಡಲು ಥ್ರಿಲ್ ಆಗಿದ್ದೇನೆ. ಇದು ಒಂದು ಕಚ್ಚಾ ಮತ್ತು ತೀವ್ರವಾದ ಪಾತ್ರ. ಈ ಪಾತ್ರಕ್ಕೆ ನಾನು ಜೀವ ತುಂಬಲು ಉತ್ಸುಕನಾಗಿದ್ದೇನೆ. ಬಯ್ಯಾಜಿ ಅವರು ಸಂಪೂರ್ಣ ಮನೋರಂಜನಾತ್ಮಕ ಸಿನಿಮಾ ಅಂತ ಈ ಸಿನಿಮಾ ನಿರ್ಮಾಪಕರು ಆಗಿರೋ ಮನೋಜ್ ಬಾಜ್ಪೇಯಿ ಹೇಳ್ಕೊಂಡಿದ್ದಾರೆ.
ಸಿನಿಮಾ ನಿರ್ದೇಶಕ ಅಪೂರ್ವ ಸಿಂಗ್ ಕರ್ಕಿ ಅವರು ಬಯ್ಯಾಜಿ ಸಿನಿಮಾ ಬಗ್ಗೆ ಭಾರಿ ವಿಶ್ವಾಸವನ್ನ ಹೊಂದಿದ್ದಾರೆ. ಇದೊಂದು ಭಾವನಾತ್ಮಕ ತಾಕಲಾಟದ ಸಿನಿಮಾ. ಕುಟುಂಬದ ಸಂಬಂಧಗಳ ನಡುವೆ ಇದುವರೆಗೂ ಕಾರದ ಒಂದು ರೀತಿಯ ಕಚ್ಚಾ ಅನ್ನಬಹುದಾದ ಚಿತ್ರಣ ಇಲ್ಲಿರುತ್ತೆ. ಸಿರ್ಫ್ ಏಕ್ ಬಂದಾ ಕಾಫಿ ಹೇ ಸಿನಿಮಾ ನಂತರ ಬೇರೊಂದು ರೀತಿಯ ಸಿನಿಮಾ ಮಾಡೋಕೆ ಮುಂದಾಗಿದ್ದೆ. ಅಂತಹ ಅವಕಾಶ ಬಯ್ಯಾಜಿಯಲ್ಲಿ ಸಿಕ್ಕಿದೆ ಅಂತ ಹೇಳಿದ್ದಾರೆ. ಇದಿಷ್ಟು ಇಂದಿನ ಸಿನಿ ಜಗತ್ತಿನ ಸಿನಿಯಾನ. ನಾಳೆ ಮತ್ತಷ್ಟು ಸಿನಿ ಅಪ್ಡೇಟ್ಸ್ ನೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಕನ್ನಡ ಮೀಡಿಯಂ 24x7.